DCM DK ಶಿವಕುಮಾರ್ ಈ ಥರ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ ಅಂತ, ಯಾರ್ಯಾರು ಬಂದಿಲ್ವೋ ಎಲ್ರಿಗೂ ವೆರಿ ಸಿಂಪಲ್, ಬಂದಿರೋರನ್ನ ಬಿಟ್ಟು ಚಿತ್ರರಂಗದ ಉಳಿದವರು ಎಲ್ರಿಗೂ ಕೂಡ, ಅದು ಸ್ಟಾರ್ ನಟ ನಟಿಯರು ಅಂತಲೇ ಅಲ್ಲ, ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಕೂಡ ಚಿತ್ರರಂಗದವರು ಅಂದರೆ ಎಲ್ಲರೂ ಬರಬೇಕಾಗಿತ್ತು. ಈಗ ಸದ್ಯಕ್ಕೆ ಅವ್ರು ಯಾರನ್ನ ಟಾರ್ಗೆಟ್ ಮಾಡಿದ್ರು, ಯಾರ್ಯಾರು ಎಲ್ಲೆಲ್ಲಿದ್ದರು, ಸುದೀಪ್ಗ, ಯಶ್ಗ, ದರ್ಶನ್ಗ, ಧ್ರುವ ಸರ್ಜಾಗ, ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ವೇಳೆ ಯಾವ ನಟರು ಎಲ್ಲಿ ಬ್ಯುಸಿ ಇದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ನಿಮ್ಮ ಕುತೂಹಲಕ್ಕೆ ಉತ್ತರ ಕೊಡ್ತೀವಿ ಅಷ್ಟೇ. ಹಾಗಾದರೆ ಯಾರ್ಯಾರು ಎಲ್ಲೆಲ್ಲಿದ್ರು, ಏನು ಎಲ್ಲ ವಿಧಾನಸೌಧ ಸುತ್ತಮುತ್ತನೇ ನಿಂತಿದ್ರಾ? ಖಂಡಿತ ಇಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿದ್ದರು. ಆಮೇಲೆ ಇಲ್ಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಕ್ಕಂಥವ್ರು ಇನ್ವಿಟೇಷನ್ ತಲುಪಿಸೋದ್ರಲ್ಲೂ ಕೂಡ ತಪ್ಪು ಮಾಡಿದ್ದಾರೆ. 7 ಗಂಟೆಗೆ ಪ್ರೋಗ್ರಾಮ್ ಇದ್ದರೆ ಕೆಲವರಿಗೆಲ್ಲ 6 ಗಂಟೆಗೆ ಬಂದಿದೆ ಇನ್ವಿಟೇಷನ್ನು. ಸಡನ್ನಾಗಿ ಹೊರಟು ಬರೋದಕ್ಕೂ ಆಗಲ್ಲ. ಇಲ್ಲಿ ತಪ್ಪಿದೆ, ಕಾರ್ಯಕ್ರಮದ ಆಯೋಜಕರ ತಪ್ಪಿದೆ. DK ಶಿವಕುಮಾರ್ ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಕೇಳಿ, ನಿಮ್ಮ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರಲ್ಲ, ನೀವು ಎಷ್ಟು ಗಂಟೆ ಕಳಿಸಿದ್ರಪ್ಪ ಇನ್ವಿಟೇಷನ್ನು ಅಂತ ಕೇಳಿ. ಆದರೂ ನಾನು ಒಂದು ಹೇಳ್ತೀನಿ, ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು, ನಿಸ್ಸಂದೇಹವಾಗಿ ಚಿತ್ರದ ನಟ ನಟಿಯರು ಭಾಗಿಯಾಗಬೇಕು. ಬಟ್ ನೀವು ಯಾವಾಗ ಕರೆದ್ರಿ, ನಿನ್ನೆ ನಟಿ ಜೈಮಾಲಾ ಅವರು ಒಂದು ಮಾತು ಹೇಳಿದ್ರು, ನೀನು ಕರೆಯೋದನ್ನು ಪ್ರೀತಿಯಿಂದ ಕರಿಯಪ್ಪ, ಇನ್ ಟೈಮ್ ಕರೆಕ್ಟಾಗಿ ಕರಿಯಪ್ಪ, ನೀನು ಬರ್ತಾರೆ, ಯಾಕೆ ಬರಲ್ಲ, ಪ್ರೀತಿಯಿಂದಲೇ ಎಲ್ಲರನ್ನೂ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳಿದ್ರು. ಒಪ್ಕೋತೀನಿ ನಾನು ಆ ಮಾತನ್ನು. ಬಟ್ ಯಾರ್ಯಾರು ಎಲ್ಲೆಲ್ಲಿದ್ದರು? ಹಾಗಾದರೆ DK ಶಿವಕುಮಾರ್ ನೇರ ವಾರ್ನಿಂಗ್ ಕೊಟ್ಟಿದ್ದು ಚಿತ್ರೋದ್ಯಮದವರಿಗೆ. ಯಾರ್ಯಾರು ಎಲ್ಲೆಲ್ಲಿದ್ದರು ನೋಡಿ. ಸುದೀಪ್ ಅವರು CCL ನಡೀತಾ ಇದೆ, CCLನಲ್ಲಿದ್ದಾರೆ, ಅವ್ರು ಹೈದರಾಬಾದ್ನಲ್ಲಿ ಮ್ಯಾಚ್ಗಳು ನಡೀತಾ ಇದೆ, ದುಬೈನಲ್ಲಿ ಮ್ಯಾಚ್ ನಡೀತಾ ಇತ್ತು, ಅವ್ರು ಅಲ್ಲೆಲ್ಲ ಓಡಾಡ್ಕೊಂಡು ಅವರಿದ್ದಾರೆ, ಹಾಗಾಗಿ ಸುದೀಪ್ ಬಂದಿಲ್ಲ. ಇನ್ನು ಗಣೇಶ್ ಅವರು ಕೂಡ CCLನಲ್ಲಿ ಟೂರ್ನಮೆಂಟಲ್ಲಿ ಭಾಗವಹಿಸಿದ್ದಾರೆ, ಅವರು ಕೂಡ ಬ್ಯುಸಿ ಇದ್ದಾರೆ. ಇನ್ನು ಡಾರ್ಲಿಂಗ್ ಕೃಷ್ಣ ನಟ, ಆತನೂ ಕೂಡ CCL ಮ್ಯಾಚ್ನಲ್ಲೇ ಇದ್ದಾರೆ. ಇವರೆಲ್ಲರೂ ಕೂಡ ಆ ಮ್ಯಾಚಲ್ಲಿ ಬ್ಯುಸಿ. ಆಮೇಲೆ ಇದೆಲ್ಲವೂ ಕೂಡ ಮೊದಲೇ ಪೂರ್ವ ನಿಗದಿತವಾದಂತಹ ಮ್ಯಾಚ್ಗಳು, 4-5 ತಿಂಗಳಿಂದನೇ ಗ್ರೌಂಡ್ ಎಲ್ಲನೂ ಬುಕ್ ಮಾಡ್ಕೊಂಡಿರ್ತಾರೆ, ಅವ್ರು ಅಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ನಟ ದರ್ಶನ್ ಪಾಪ ಅವ್ರ ಕಷ್ಟ, ಅವ್ರಿಗೆ ಅವರು ಮೈಸೂರು ಫಾರಮ್ ಹೌಸಲ್ಲಿದ್ದಾರೆ, ಅವ್ರು ಬರುತ್ತಾರಾ ಇಲ್ವೋ, ಅವ್ರು ಪ್ರತಿಯೊಂದಕ್ಕೂ ಕೋರ್ಟ್ ಪರ್ಮಿಷನ್ ತಗೋಬೇಕು, ಇದಕ್ಕೂ ತಗೋಬೇಕಾ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಬರಲಿಲ್ಲ. ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದ ಶೂಟಿಂಗಲ್ಲಿದ್ದಾರೆ, ಹಾಗಾಗಿ ರಿಷಬ್ ಶೆಟ್ಟಿ ಅವರು ಬಂದಿಲ್ಲ. ಇನ್ನು ಯಶ್ ಅವರು ರಾಮಾಯಣ ಶೂಟಿಂಗ್ನಲ್ಲಿದ್ದಾರೆ, ಸಿನಿಮಾದು ಮುಂಬೈನಲ್ಲಿದ್ದಾರೆ, ಅವರು ಕೂಡ ಬಂದಿಲ್ಲ. ಹಾಗೆಯೇ ರಮೇಶ್ ಅರವಿಂದ್ ಇವರು ಕಾಲೇಜು ಕಾರ್ಯಕ್ರಮ ಹುಬ್ಬಳ್ಳಿಗೆ ಹೋಗಿದ್ರಂತೆ ಚೀಫ್ ಗೆಸ್ಟ್ ಆಗಿ, ಅವರು ಕೂಡ ಮೊನ್ನೆ ಇರಲಿಲ್ಲ, ಶನಿವಾರ. ಇನ್ನು ಧ್ರುವ ಸರ್ಜಾ ಅವರು ಸಿನಿಮಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು, ಅವರು ಏನು ಫ್ರೀಯಾಗಿ ಇರಲಿಲ್ಲ. ಡಾಲಿ ಧನಂಜಯ್ ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, ಪಾಪ ಅವರು ವಿದೇಶಕ್ಕೆ ಹೋಗಿದ್ದಾರೆ ಹನಿಮೂನ್ಗೆ ಅಂತಂದ್ಬಿಟ್ಟು. ಇನ್ನು ಸತೀಶ್ ನೀನಾಸಂ ಅವರು ಅಯೋಗ್ಯ 2 ಚಿತ್ರೀಕರಣದಲ್ಲಿ ಅವರು ಬ್ಯುಸಿಯಾಗಿದ್ದರು, ಹಾಗಾಗಿ ಅವರು ಬರೋಕ್ಕಾಗಲಿಲ್ಲ. ಇನ್ನು ನಟ ರಕ್ಷಿತ್ ಶೆಟ್ಟಿ ಇವರು ಬೆಂಗಳೂರಿನಲ್ಲಿ ಇರಲಿಲ್ಲ, ಉಡುಪಿನಲ್ಲಿ ಏನೋ ಇದ್ರಂತೆ, ಹಾಗಾಗಿ ಇವರು ಕೂಡ ಅವೈಲಬಲ್ ಇಲ್ಲ. ಇನ್ನು ನಟಿ ರಚಿತಾ ರಾಮ್ ಬೆಂಗಳೂರಿನಲ್ಲಿದ್ದರು, ಬಟ್ ಇವರಿಗೆ ಇನ್ವಿಟೇಷನ್ ಹೋಗಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಹಾಗೆಯೇ ರುಕ್ಮಿಣಿ ವಸಂತ್ ಅವರು ಹೈದರಾಬಾದ್ನಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು, ಅವರು ಕೂಡ ಇಲ್ಲ. ಶ್ರುತಿ ಹರಿಹರನ್ ನಟಿ ಬೆಂಗಳೂರಿನಲ್ಲೇ ಇದ್ದರು, ಬಂದಿಲ್ಲ. ಇನ್ನು ಜಗ್ಗೇಶ್ ಅವ್ರು ಹೇಳ್ತಾರೆ, ತಡವಾಗಿ ತಲುಪಿದೆ ಆಮಂತ್ರಣ ಪತ್ರಿಕೆ, ಬರೋಕ್ಕಾಗಲಿಲ್ಲ ಅಂತ. ದುನಿಯಾ ವಿಜಯ್ ನಟ ಅವರು ಸಿಟಿ ಲೈಟ್ಸ್ ಶೂಟಿಂಗ್ನಲ್ಲಿದ್ದರು, ಬಟ್ ಅವ್ರು ಬರಬೇಕಾಗಿತ್ತಪ್ಪ, DK ಶಿವಕುಮಾರ್ ಹೇಳಿದ ಪ್ರಕಾರ ದುನಿಯಾ ವಿಜಯ್ ಬರಬೇಕಾಗಿತ್ತು, ಹಾಗಾಗಿ ಬ್ಯುಸಿ ಇದ್ದರು. ಮತ್ತು ಇಲ್ಲಿ ನಾವು ನಿಮಗೆ ಕೇವಲ ಹೀರೋ ಹೀರೋಯಿನ್ಸ್ ಬಗ್ಗೆ ಮಾತ್ರ ಹೇಳಿಕೆ ಕೊಟ್ಟಿದ್ದೀವಿ. ನಿರ್ಮಾಪಕರಲ್ಲಿ, ನಿರ್ದೇಶಕರಲ್ಲಿ, ಫಿಲ್ಮ್ ಚೇಂಬರ್ನವರಲ್ಲಿ, ಕಲಾವಿದರ ಸಂಘದವರಲ್ಲಿ, ಪ್ರತಿಯೊಂದಕ್ಕೂ ಸಂಘಗಳಿದೆ. ಆ ಸಂಘದವರೆಲ್ಲ ಎಲ್ಲಿ, ಅವ್ರನ್ನೂ ಕೇಳಬೇಕಲ್ಲ. ಕೇವಲ ನೀವು ಸಿನಿಮಾ ಶೂಟಿಂಗ್ ಅಂತಂದರೆ ಹೀರೋ ಹೀರೋಯಿನ್ ಮಾತ್ರ ಅಲ್ಲ, ಅವ್ರುಗಳು ಬರಬೇಕಾಗಿತ್ತು, ಅವರು ಕೂಡ ಯಾರೂ ಬಂದಿಲ್ಲ ಅಂತಕ್ಕಂಥದ್ದು DK ಶಿವಕುಮಾರ್ ಅವರ ಬೇಸರದ ವಿಚಾರ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ನನ್ನ ಪ್ರಕಾರ ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆಗೆ ನಟ ನಟಿಯರು ಬಂದಿಲ್ಲ ಅಂತಕ್ಕಂಥ ಬೇಸರಕ್ಕಿಂತ DK ಶಿವಕುಮಾರ್ಗೆ ಪಾದಯಾತ್ರೆಗೆ ಬರಲಿಲ್ಲ ಇವರು ಯಾರುವೆ, 3 ಜನರನ್ನ ಮಾತ್ರ ಹೆಸರಿಸ್ತಾರೆ ಅವರು, ಆ 3 ಜನ ಬಿಟ್ಟು ಬೇರೆ ಯಾರೂ ಬರಲಿಲ್ಲ ಅಂತಕ್ಕಂಥ ಅಸಮಾಧಾನ. ಓವರಾಲ್ ಇವಾಗ ಒಂದು ರೀತಿ ಇಡೀ ಚಲನಚಿತ್ರೋದ್ಯಮವನ್ನು ಕಂಟ್ರೋಲಿಗೆ ತಗೊಳ್ತಕ್ಕಂಥ ಪ್ರಯತ್ನಗಳಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಸರಿ ಇದು ಅಂತ? ಒಂದು ಸ್ಪಷ್ಟ ಅರವಿಂದ್, ಚಿತ್ರನಟರು ಒಂದು ಅವ್ರನ್ನ ಪ್ರಶ್ನಾತೀತರೇನೂ ಅಲ್ಲ. ಸಹಜವಾಗಿ ಅವ್ರಿಗೊಂದು ಸ್ಟಾರ್ಡಮ್ ಇರುತ್ತೆ, ಅವ್ರನ್ನ ಮಾಸ್ ಫಾಲೋವಿಂಗ್ ಇರುತ್ತೆ, ಎಲ್ಲವೂ ಹೌದು. ಆದರೆ ರಾಜ್ಯದ ಕೆಲವು ವಿಚಾರಗಳ ಬಂದಾಗ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಲ್ಲ ಅನ್ನುವಂಥ ವಿಚಾರಗಳು ಕೆಲವು ಬಾರಿ ಚರ್ಚೆ ಆಗಿದ್ದು ಉಂಟು. ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಅದು ಕಾವೇರಿ ವಿಚಾರ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಒತ್ತಾಯಕ್ಕೆ ಬಂದಂಥ ನಟರು ಇರ್ಬೋದು. ಆದರೆ ಮೇಕೆದಾಟು ಪಾದಯಾತ್ರೆಗೆ ಬರಲಿಲ್ಲ ಅಂದ ಕೂಡಲೇ ಇಡೀ ಇಂಡಸ್ಟ್ರಿನ ನಾವು ಇದು ಮಾಡ್ತೀವಿ ಅನ್ನೋದಕ್ಕಿಂತನೂ ಬರಲಿಲ್ಲ ಅನ್ನೋ ಒಂದು ಆಕ್ರೋಶವನ್ನು DK ಶಿವಕುಮಾರ್ ಅವರು ಹೊರಗೆ ಹಾಕದಂತಿದೆ.
ಆದರೆ ಬೇರೆ ರಾಜ್ಯಗಳ ಚಿತ್ರನಟ ನಟಿಯರಿಗೆ ಹೋಲಿಸಿದ್ರೆ ರಾಜ್ಯದ ನಟ ನಟಿಯರು ರಾಜ್ಯದ ವಿಚಾರಕ್ಕೆ, ರಾಜ್ಯದ ಸಮಸ್ಯೆಯ ವಿಚಾರಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದಂಥ ಮಾತು, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನಮ್ಮ ಮನಸ್ಸಲ್ಲಿದೆ, ನಾವು ಪರ್ಮಿಷನ್ ಕೊಟ್ಟರೆ ಮಾತ್ರ ನೀವು ಫಿಲ್ಮ್ ಮಾಡೋದು, ಒಂದು ರೀತಿಯ ಎಚ್ಚರಿಕೆಯನ್ನು ಪಾಸ್ ಮಾಡದಂತೆ ಕಾಣಿಸ್ತದೆ. ಆದರೆ ಈ ಸಂದರ್ಭದಲ್ಲಿ ಅದು ಅಗತ್ಯ ಇತ್ತ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಬೇರೆ ಸಂದರ್ಭಗಳಲ್ಲಿ ನಟ ನಟಿಯರಿಗೆ ಏನಾದರೂ ರಾಜ್ಯದ ಹಿತ, ನಾಡು ನುಡಿ ಗಡಿ ವಿಚಾರಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ, ಸ್ಪಂದಿಸಬೇಕಾದಂಥ ಸಂದರ್ಭದಲ್ಲಿ, ಬರದೇ ಇದ್ದಂಥ ಸಂದರ್ಭದಲ್ಲಿ ಖಂಡಿತ ಇಂಥ ಒಂದು ಎಚ್ಚರಿಕೆ ಕೊಟ್ಟರೂ ತಪ್ಪಲ್ಲ. ಆದರೆ ಕೇವಲ ಮೇಕೆದಾಟು ವಿಚಾರ ಒಂದು ಅಜೆಂಡವಾಗಿಟ್ಕೊಂಡು ಕಾಂಗ್ರೆಸ್ ಪಾದಯಾತ್ರೆಯನ್ನು ಮಾಡಿತ್ತು. ಆ ಪಾದಯಾತ್ರೆಗೆ ಆಹ್ವಾನ ಕೊಟ್ಟಿದ್ದು ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಆಯಾ ಚಿತ್ರನಟ ನಟಿಯರಿಗೆ ಬಿಟ್ಟಂಥ ವಿಚಾರ. ಅದೇ ರಾಜ್ಯದ ವಿಚಾರದಲ್ಲಿ, ರಾಜ್ಯದ ನಾಡು ನುಡಿ ಗಡಿ ವಿಚಾರದಲ್ಲಿ ಬರಲಿಲ್ಲ ಅಂದರೆ ಮುಲಾಜಿಲ್ಲದೆ ಖಂಡಿತ ಈ ರೀತಿ ಒಂದು ಎಚ್ಚರಿಕೆ ಕೊಟ್ಟರೂ ತಪ್ಪಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದೊಂದೇ ವಿಚಾರ ಇದ್ದಂತೆ ಇತ್ತು. ಆ ಒಂದು ವಿಚಾರಕ್ಕೆ ನೀವು ಬರಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಸಿಟ್ಟಲ್ಲಿ ಮಾತಾಡ್ದಂಗಿತ್ತು. ಇದು ಹೊಸ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ತೆಲಂಗಾಣದ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳು ಚಿತ್ರರಂಗದೊಂದಿಗಿನ ಏನು ಗುದ್ದಾಟವರು ಶುರು ಮಾಡಿದ್ರು ಇತ್ತೀಚೆಗೆ, ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ DCM ಡಿ ಕೆ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದ ಜೊತೆಗೆ ಗುದ್ದಾಟಕ್ಕೆ ಇಳಿದ್ರ ಅನ್ನುವಂಥ ಸಹಜವಾದ ಚರ್ಚೆಯನ್ನು ಇದು ಹುಟ್ಟಾಕಿರೋದಂತೂ ಹೌದು ಅರವಿಂದ್. ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಗೆ ನೋಡೋಕ್ಕಾದ್ರೆ ಡಿ ಕೆ ಶಿವಕುಮಾರ್ ಕೂಡ ಚಿತ್ರೋದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವ್ರೆ. ಟೂರಿಂಗ್ ಟ್ಯಾಕೀಸ್ ನಡೆಸ್ತಾರೆ ಅವರು ಅವರು ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರೇನೆ, ಅವರೇನು ಹೊರಗಿನವ್ರಿಗೇನಲ್ಲ.